ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಸಮಿತಿಯನ್ನ ರಚಿಸಿ ಮೂಲಸೌಕರ್ಯವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ಯೋಜನೆಯು ಜನರು ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕೆಲಸ ಮಾಡಲು ಸಹಾಯಕವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಳ್ಳಾಲ ತಾಲೂಕು ಕಚೇರಿಯನ್ನ ತೊಕ್ಕೊಟ್ಟಿನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಗ್ಯಾರಂಟಿ ಶ್ರೀಮಂತರಿಗೆ ಅಗತ್ಯ ಇಲ್ಲದಿದ್ದರೂ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಕ್ಕೆ ದೊಡ್ಡ ಮಟ್ಟದ ಅನುಕೂಲವಾಗಲಿದೆ. ಹಿಂದೆ ಮಹಿಳೆಯರಿಗೆ ಮಾತ್ರ ಇದ್ದ ಉಚಿತ ಬಸ್ ಯೋಜನೆ ಪ್ರಸ್ತುತ ವಿದ್ಯಾರ್ಥಿಗಳಿಗೂ ನೀಡುವ ಮೂಲಕ ಗ್ಯಾರಂಟಿ ಯೋಜನೆಯನ್ನ ವಿಸ್ತರಿಸಲಾಗಿದೆ ಎಂದು ತಿಳಿಸಿದರು. ಹಾಗಾಗಿ ನಾನೀಗ ಬಹಳಷ್ಟು ದಿನಗಳ ಆ ಒಂದು ಕನಸೇನಿತ್ತು, ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಅದರದಾದ ಒಂದು ಕಚೇರಿ ಬೇಕು, ಅದಕ್ಕಾದ ವ್ಯವಸ್ಥೆ ನಾವು ಮಾಡಿ ಕೊಟ್ಟಿದ್ದೇವೆ. ಯಾಕೆ ಸರ್ಕಾರ ಇಷ್ಟೊಂದು ಮಹತ್ವವನ್ನು ಇವತ್ತು ಗ್ಯಾರಂಟಿಗೆ ಮಾತ್ರ ಅಲ್ಲ, ಗ್ಯಾರಂಟಿ ಸಮಿತಿಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಸವಲತ್ತು ಮತ್ತು ಅಧಿಕಾರ ಕೊಟ್ಟದ್ದು ಯಾಕೆಂತ ಹೇಳಿದರೆ, ಸರ್ಕಾರ ಒಂದು ದೊಡ್ಡ ಮಟ್ಟದ ಕನಸಿನ ಯೋಜನೆ ಏನಿದೆಯಾ ಅದು ಈ ರಾಜ್ಯದ ಸಮಾಜದ ಸರ್ವ ಜನರ ಕಾಲುಬುಡಕ್ಕೆ ಮುಟ್ಟಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಅಧಿಕಾರಿ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸಬೇಕಂತ ಹೇಳಿಕೊಂಡೇ ಈ ಒಂದು ಸಂಸ್ಥೆ ಒಂದು ಗ್ಯಾರಂಟಿ ಸಮಿತಿಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗ್ಯಾರಂಟಿ ಸ್ಕೀಮ್ ಅದು ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ಇವತ್ತು ಪ್ರಯೋಜನ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಬಹಳಷ್ಟು ಇವತ್ತು ಆ ಮಾಹಿತಿ ಮಾಧ್ಯಮದ ಮುಖಾಂತರ ಮತ್ತು ತಮ್ಮ ಕೂಡ ಇವತ್ತು ಗೊತ್ತಿದೆ. ಅದು ಬಹುಶಃ ನಮ್ಮ ಗೃಹಲಕ್ಷ್ಮಿ ಇರಲಿ, ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಇರಲಿ, ನಮ್ಮ ಯುವ ನಿಧಿ ಇರಲಿ, ಅನ್ನಭಾಗ್ಯ ಮತ್ತು ಬಹುಶಃ ನಮ್ಮ ಬಸ್ ವ್ಯವಸ್ಥೆ, ಇವತ್ತು ಶಕ್ತಿ ಯೋಜನೆ, ಇದೆಲ್ಲವೂ ಕೂಡ ಜನಸಾಮಾನ್ಯರು, ಇದು ಶ್ರೀಮಂತರಿಗೆ ಅಷ್ಟು ದೊಡ್ಡ ಯಾಕೆ ಅಂತ ಕೇಳ್ಬೋದು. ಆದರೆ ಜನಸಾಮಾನ್ಯರು ಯಾರು ಇದ್ದಾರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕರೆಕ್ಟಾಗಿ ಉಪಯೋಗ ಮಾಡಿದರೆ, ಇನ್ನು ಉಪಯೋಗ ಮಾಡಿದವನಿಗೆ 1 ಕೋಟಿ ಕೊಟ್ಟರು ಕೂಡ ಅವನು ಹೇಗಾದ್ರೂ ಖಾಲಿ ಮಾಡ್ತಾನೆ, ಅಲ್ಲಿ ಆಡಿ ಅಥವಾ ಖರ್ಚು ಮಾಡಿ ಅದು ಅವನು ಅದಕ್ಕೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಕರೆಕ್ಟಾಗಿ ಇದನ್ನು ಉಪಯೋಗ ಮಾಡ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಫೀಕ್ ಅಂಬ್ಲಮಗರು ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಉಪಾಧ್ಯಕ್ಷೆ ಸುರೇಖಾ ಚಂದ್ರಹಾಸ್, ಧಾರ್ಮಿಕ ಪರಿಷತ್ನ ಸದಸ್ಯ ಸುರೇಶ್ ಭಟ್ನಗರ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಎನ್ಎಸ್ ಕರೀಂ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳ್ಯಾರ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಉಳ್ಳಾಲ ನಗರಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ, ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.